ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಈ ಒಂದು ವಿಡಿಯೋದಲ್ಲಿ ನಾವು ನವರಾತ್ರಿಗೆ ಬಹುಮುಖ್ಯ ಪಾತ್ರ ವಹಿಸುವ ಅಖಂಡ ದೀಪ ಯಾವ ರೀತಿ ಹಚ್ಚಬೇಕು, ಅದಕ್ಕೆ ಯಾವ ರೀತಿ ನಾವು ಪಾಲಿಸಬೇಕಾಗುತ್ತೆ ದೀಪ ಹಚ್ಚಿದಾಗ, ಇನ್ನು ಹಚ್ಚಿದ ದೀಪ ಆರದೇ ಇರೋ ರೀತಿ ಯಾವ ರೀತಿ ನೋಡ್ಕೋಬೇಕು, ಹಾಗೆ ಮುಟ್ಟಾದವರು ಅಖಂಡ ದೀಪವನ್ನು ಹಚ್ಚಬಹುದಾ, ಹಚ್ಚೋದಾದರೆ ಎಷ್ಟು ದಿನಗಳ ಕಾಲ ಹಚ್ಚಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಬನ್ನಿ, ಹಾಗಿದ್ರೆ ಏನಿದು ಅಖಂಡ ದೀಪ ಅಂತ ತಿಳ್ಕೊಳ್ಳೋಣ. ಅಖಂಡ ದೀಪ ಏನಕ್ಕೆ ಅಖಂಡ ಅಂತ ಕರಿತೀವಿ ಅಂದರೆ, ಅಖಂಡ ಪದದ ಅರ್ಥ ನಿರಂತರವಾಗಿ ಬೆಳಗುತ್ತಿರುವ ದೀಪ, ಅಂದರೆ ಆರದೇ ಇರೋ ದೀಪ ಅಂತ. ನಾವು ನವರಾತ್ರಿ 10 ದಿನಗಳ ಕಾಲ ಇದ್ದರೆ ಈ ಒಂದು ಅಖಂಡ ದೀಪ 10 ದಿನಗಳ ಕಾಲ ನಿರಂತರವಾಗಿ ಬೆಳಗ್ತಾನೆ ಇರಬೇಕು, ಹೋಗಲೇಬಾರ್ದು. ಅದಕ್ಕಾಗಿ ಈ ದೀಪ ನಾವೇನು ಹಚ್ತೀವಿ ಇದನ್ನು ನಾವು ಅಖಂಡ ದೀಪ ಅಂತ ಕರಿತೀವಿ. ಹಾಗಾದರೆ ನಿಮಗೆ ಅಖಂಡ ದೀಪ ಪದದ ಅರ್ಥ ನಿಮಗೆ ಗೊತ್ತಿರುತ್ತೆ. ಇನ್ನು ಹಬ್ಬಕ್ಕೆ ನಾವು ಎಷ್ಟು ದಿನಗಳ ಕಾಲ ಹಚ್ಚಬೇಕು ಅಂದರೆ 10 ದಿನಗಳ ಕಾಲ. 10 ದಿನಗಳು ಸಹ ಇದು ಆರದೇ ಇರೋ ರೀತಿ, ಅಂದರೆ ನಿರಂತರವಾಗಿ ದೀಪ ಬೆಳಗ್ತಾನೆ ಇರಬೇಕು. ಮೊದಲಿಗೆ ಅಖಂಡ ದೀಪ ಯಾವ ರೀತಿ ಹಚ್ಚೋದು ಅಂತ ನೋಡೋಣ. ಮೊದಲಿಗೆ ಇದು ಮಣ್ಣಿನ ಒಂದು ನಾನು ದೀಪ ತಗೊಂಡಿದ್ದೀನಿ. ಈ ಒಂದು ಸೈಜಲ್ಲಿ ನಾವು ತಗೋಬೇಕಾಗುತ್ತೆ. ಇಷ್ಟು ಪ್ರಮಾಣದ ಒಂದು ದೊಡ್ಡ ದೀಪ ತಗೋಬೇಕಾಗುತ್ತೆ. ಏನಕ್ಕಂದರೆ ನಾನು ಹೇಳ್ದಾಗೆ ಅಖಂಡ ದೀಪ ಅಂದರೆ ನಿರಂತರವಾಗಿ ಬೆಳಗ್ತಾ ಇರಬೇಕು, ಹೋಗಬಾರ್ದು ಅಂತ. ನಾವೇನಾದರೂ ಚಿಕ್ಕದು ದೀಪ ತಗೊಂಡ್ರೆ ಏನಾಗುತ್ತೆ, ಎಣ್ಣೆ ಕಡಿಮೆ ಹಿಡಿಯುತ್ತೆ. ಎಣ್ಣೆ ಕಡಿಮೆ ಇದ್ದಾಗ ಬೇಗ ಬೇಗ ಎಣ್ಣೆ ಖಾಲಿ ಆದರೆ ದೀಪ ಆರೋಗ್ಬಿಡುತ್ತೆ. ಹಾಗಾಗಿ ದೀಪ ಹಾರೋದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ. ನಿರಂತರವಾಗಿ ಬೆಳಗ್ತಾ ಇರಬೇಕಲ್ವ. ಈ ಒಂದು ಸೈಜ್ನ ದೀಪ ತಗೊಂಡ್ರೆ ತುಂಬ ಎಣ್ಣೆ ಇಡಿಸೋದ್ರಿಂದ ನಮಗೆ ಜಾಸ್ತಿ ದೀಪ ತುಂಬ ಹೊತ್ತು ಬೆಳಗುತ್ತೆ. ಹಾಗಾಗಿ ನಾವು ಅಖಂಡ ದೀಪಕ್ಕೆ ಯಾವಾಗಲೂ ಈ ಒಂದು ದೊಡ್ಡ ಅಳತೆಯ ಮಣ್ಣಿನ ದೀಪವನ್ನು ತಗೋಬೇಕಾಗುತ್ತೆ. ಇನ್ನು ಇದನ್ನು ನೀಟಾಗಿ ಮಣ್ಣಿನ ದೀಪವನ್ನು ನಾನು ತೊಳ್ಕೊಂಡು ಅದು ಆದಮೇಲೆ ನಾನು ಇದಕ್ಕೆ ಅರಿಶಿನ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ನವರಾತ್ರಿಯಲ್ಲಿ ಅಖಂಡ ದೀಪ ಹಚ್ಚೋದಕ್ಕೂ ಮುಂಚೆ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ದೀಪನ ಹಚ್ಚಿ, ಅಂದರೆ ನೀವು ದುರ್ಗಾದೇವಿಯಲ್ಲಿ ಹೇಳಿ, ನಿನಗೋಸ್ಕರ ನಾನು ಈ ಒಂದು ಅಖಂಡ ದೀಪವನ್ನು 10 ದಿನಗಳ ಕಾಲ ಹಚ್ತಾ ಇದ್ದೀನಿ. ನಾನು ಮಾಡುವ ಪೂಜೆ ಪುನಸ್ಕಾರಗಳಲ್ಲಿ ಯಾವುದೇ ಒಂದು ಲೋಪ ಬರದೇ ಇರೋ ರೀತಿ ನೋಡ್ಕೋ ತಾಯಿ ಅಂತ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ದೀಪಕ್ಕೆ ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಸಹ ಹಚ್ಕೋಬೇಕಾಗುತ್ತೆ. ಎರಡನ್ನೂ ಸಹ ಹಚ್ಕೊಂಡು ದೀಪಕ್ಕೆ ನೀವು ಎಣ್ಣೆಯನ್ನು ತುಂಬಬೇಕಾಗುತ್ತೆ. ದೀಪದ ತುಂಬ ಎಣ್ಣೆಯನ್ನು ತುಂಬಿ, ಹಾಗೆ ದೀಪ ಹಚ್ಚೋದಕ್ಕೂ ಮುಂಚೆ ನಿಮ್ಮ ಮನೆ ದೇವರು ಹಾಗೆ ದುರ್ಗಾದೇವಿಯ ಫೋಟೋವನ್ನಿಟ್ಟು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಅಲಂಕಾರ ದೇವರಿಗೆಲ್ಲ ಮಾಡಿ ಫಸ್ಟು ನೀವು ಅಖಂಡ ದೀಪನ ಹಚ್ಕೋಬೇಕಾಗತ್ತೆ. ಇನ್ನು ದೀಪ ಅಂದರೆ ಬೆಳಕು, ಜ್ಞಾನ, ಶಕ್ತಿ ಅಂತ ಹೇಳ್ತೀವಿ. ಇನ್ನು ದುರ್ಗಾ ಆರಾಧನೆಗೆ ದೀಪ ತುಂಬ ಅಂದರೆ ತುಂಬ ಮುಖ್ಯ. ಇನ್ನು ನವರಾತ್ರಿಯಲ್ಲಿ ಶಕ್ತಿಯ ಆರಾಧನೆ ಮಾಡ್ಕೋಬೇಕಂತಂದರೆ ಈ 9 ದಿನಗಳು ನೀವು ದೀಪ ಹಚ್ಚಬೇಕಾಗತ್ತೆ. ದೇವಿಯ ಶಕ್ತಿ ಮನೆಯಲ್ಲಿ ನಿರಂತರವಾಗಿ ನಮಗೆ ಬರಬೇಕು, ಸಿಗಬೇಕು ಅಂತಂದರೆ ದೀಪದ ಸಂಕೇತ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಅಖಂಡ ದೀಪವನ್ನು ನೀವು ನವರಾತ್ರಿಯಲ್ಲಿ ಹಚ್ಚಬೇಕಾಗತ್ತೆ. ಇನ್ನು ಸ್ಕಂದ ಪುರಾಣದಲ್ಲೂ ನೋಡೋದಾದರೆ ದೇವಿ ದುರ್ಗೆನ ನವರಾತ್ರಿನಲ್ಲಿ ಪೂಜಿಸುವಾಗ ದೀಪ ಹಚ್ಚಬೇಕಂತಲೇ ಹೇಳುತ್ತೆ. ಇನ್ನು ಮಾರ್ಕಂಡೇಯ ಪುರಾಣದಲ್ಲೂ ಅಷ್ಟೇ ದೇವಿ ಮಹಾತ್ಮೆಯ ಕಥೆ ಇರುತ್ತೆ. ಮಾರ್ಕಂಡೇಯ ಪುರಾಣ ನೀವೇನಾದರೂ ಓದಿದರೆ ಗೊತ್ತೇ ಇರುತ್ತೆ. ಮಹಿಷಾಸುರನ ಮೇಲೆ ದೇವಿ ಜಯ ಸಾಧಿಸಿದ ನಂತರ ದೇವಿನ ಮೆಚ್ಚಿಸೋಕ್ಕೆ ಅಥವಾ ದೇವಿಗೆ ಒಲಿಯೋದಕ್ಕೋಸ್ಕರ ಜನರು ನಿರಂತರವಾಗಿ ದೀಪ ಹಚ್ತಾ ಇದ್ರು. ಇನ್ನು ದೇವಿ ಭಾಗವತ ಪುರಾಣ ಓದೋದಾದ್ರೂ ಅಲ್ಲೂ ಹೇಳ್ತಾರೆ ದೀಪಂ ಜ್ಞಾನಮಯಂ ಪ್ರೋಕ್ಷಿತಂ ಅಂತ, ಅಂದರೆ ದೀಪ ಜ್ಞಾನ, ಶಕ್ತಿ, ಶಾಂತಿ ಎಲ್ಲನೂ ಮನೆಗೆ ತರುತ್ತೆ ಅಂತ ಹೇಳ್ತಾರೆ. ಇನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಅಷ್ಟೇ ಅಗ್ನಿ ದೇವತೆಗೆ ಅದರದ್ದೇ ಆದ ಸ್ಥಾನವಿದೆ. ಅಗ್ನಿ ದೇವತೆ ಅಂದರೆ ದೀಪ. ಇನ್ನು ವೇದಗಳಲ್ಲಿ ಅಗ್ನಿ ಮೀಳೆ ಪುರೋಹಿತೆ ಅಂತಲೇ ಪ್ರಾರಂಭ ಆಗುತ್ತೆ. ಜೀವನದಲ್ಲಿ ಅಗ್ನಿ ಇರಲೇಬೇಕು, ಅಂದರೆ ಪ್ರಜ್ಞೆ ಮತ್ತು ಬೆಳಕಿನ ರೂಪದಲ್ಲಿ ಬರಬೇಕಾಗುತ್ತೆ ಅಗ್ನಿ. ಇದೊಂದು ಸತ್ಯದ ಸಂಕೇತವಾಗಿಯೂ ಸಹ ಬಳಸಲಾಗುತ್ತೆ. ಹಾಗಾಗಿ ಅಖಂಡ ದೀಪವನ್ನು ನಿರಂತರವಾಗಿ ನಾವು 10 ದಿನಗಳ ಕಾಲ ನವರಾತ್ರಿಯಲ್ಲಿ ಹಚ್ಚೋದಕ್ಕೆ ತುಂಬ ಅಂದರೆ ತುಂಬ ಬಹಳ ಮುಖ್ಯವಾದ ಕಾರಣಗಳಿವೆ. ಇದನ್ನು ಆರದೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ. ಅದಕ್ಕಾಗಿ ದೀಪದ ತುಂಬ ನಾವು ಎಣ್ಣೆ ತುಂಬಿಸ್ಕೊಂಡಿದ್ದೀವಿ. ಈಗ ದೀಪದ ತುಂಬ ಎಣ್ಣೆನ ತುಂಬಿಸ್ಕೊಂಡು ನೆಕ್ಸ್ಟ್ ಈಗ ಬತ್ತಿ ಇಡ್ತಾ ಇದ್ದೀನಿ. ಬತ್ತಿನ ನೀವು ಎಷ್ಟು ದೀಪ ಬತ್ತಿ ಬೇಕಾಗುತ್ತೆ ಅಷ್ಟು ಬತ್ತಿನ ನೀವು ಹಾಕೋಬೋದು. ಜಾಸ್ತಿ ಬತ್ತಿ ಇಟ್ಟರೆ ಏನಾಗುತ್ತೆ, ಬೇಗ ಆರೋಗುತ್ತೆ. ಒಂದು ಬತ್ತಿ ಇಟ್ಟರೆ ಸಾಕಾಗುತ್ತೆ.
ಇನ್ನು ಕರ್ನಾಟಕದಲ್ಲಿ ಜಾಸ್ತಿ ತುಪ್ಪದ ದೀಪ ಹಚ್ಚೋ ವಾಡಿಕೆ ಇದೆ. ಸೊ ನಿಮ್ಮ ಕೈಯಲ್ಲಾದರೆ ನೀವು ತುಪ್ಪದ ದೀಪ ಹಚ್ಕೋಬಹುದು. ಬಟ್ ನಿರಂತರವಾಗಿ 10 ದಿನಗಳ ಕಾಲ ತುಪ್ಪದ ದೀಪ ಹಾಕಿದ್ರೆ ನಿಮ್ಮ ಕೈಯಲ್ಲಿ ಅದನ್ನು ಖರ್ಚು ವಹಿಸ್ಕೋಬಹುದು ಅಂದರೆ ನೀವು ಮಾಡ್ಕೋಬಹುದು. ಅಥವಾ ದೇವಿಗೆ ದೀಪ ಹಚ್ಚೋದು ಮುಖ್ಯ ಆಗುತ್ತೆ. ನೀವು ಸಾಮಾನ್ಯ ಅಡುಗೆ ಎಣ್ಣೆನ ಬಳಸ್ಬಿಟ್ಟು ನೀವು ದೀಪನ ಹಚ್ಕೋಬೋದಾಗುತ್ತೆ. ಇದನ್ನು ಅಖಂಡ ದೀಪನ ನಾವು ದೀಪಾವಳಿ ಸಮಯದಲ್ಲೂ ತುಳಸಿ ಗಿಡದ ಮುಂದೆನೂ ಹಚ್ಚೋ ಒಂದು ವಾಡಿಕೆ ಇದೆ. ಈಗ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಂಡ ನಂತರ ನಾವು ದೀಪನ ಹಾಗೆ ಹಚ್ಚಬಾರ್ದು. ಅದರ ಕೆಳಗಡೆ ಒಂದು ತಟ್ಟೆನ ತಗೊಂಡು ಅಥವಾ ಪೀಠ ಥರ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಒಂದು ತಟ್ಟೆ ತಗೊಂಡು ನಾನಿಲ್ಲಿ ಅಕ್ಕಿ ತಗೋತಾ ಇದ್ದೀನಿ, ಅಕ್ಷತೆಯ ಸ್ವರೂಪ ದೇವಿಗೆ. ಸೊ ಹಾಗಾಗಿ ಒಂದು ತಟ್ಟೆ ತಗೊಂಡು ನಾವು ಅಕ್ಕಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವು ದೀಪ ಎಲ್ಲಿ ಇಡ್ತೀವಲ್ಲ ತಟ್ಟೆ ಮೇಲೆ, ಅದರ ಕೆಳಗಡೆ ಸುತ್ತ ಅಕ್ಕಿ ಕಾಳು ಇಟ್ಕೋಬೇಕಾಗುತ್ತೆ. ಸೊ ಅರ್ಶಿನ ಅಕ್ಕಿಗೆ ಮಿಕ್ಸ್ ಮಾಡಿ ಸಹ ನೀವು ಅರ್ಶಿನ ಕಲರ್ ಇರುವಂತಹ ಅಕ್ಕಿನೂ ಸಹ ನೀವು ಹಾಕ್ಕೋಬಹುದು. ಇನ್ನು ಇದು ಹಾಕ್ಕೊಂಡು ಓಂ ಅಂತ ಬರ್ಕೋಬೇಕಾಗತ್ತೆ. ಓಂ ಅಂತ ಬರ್ಕೊಂಡು ಇದರ ಮೇಲ್ಗಡೆ ನಾವು ಅರಿಶಿನ ಕುಂಕುಮ ಶುಭದ ಸಂಕೇತ, ನಾವು ಅರಿಶಿನ ಮತ್ತು ಕುಂಕುಮ ಮೊದಲು ಅರಿಶಿನ ಹಾಕ್ಕೋಬೇಕಾಗತ್ತೆ, ನಂತರ ಸ್ವಲ್ಪ ಕುಂಕುಮ ಸಹ ಹಾಕ್ಕೋಬೇಕಾಗತ್ತೆ. ಇದನ್ನು ಹಾಕ್ಕೊಂಡು ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ದೀಪನ ನಾವು ಇದ್ರ ಮೇಲೆ ಇಟ್ಕೊಂಡು ನಾವು ಸುತ್ತ ಬೇಕಿದ್ರೆ ಹೂವುಗಳೆಲ್ಲ ಇಡ್ಬೋದು, ಅಥವಾ ದೇವ್ರ ಹತ್ರ ಹೇಗಿದ್ರು ಇಟ್ಟಿರ್ತೀರ, ಅಥವಾ ಮುಂದೆನೂ ಸುತ್ತ ಹೂವು ಎಲ್ಲ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಇಟ್ಕೊಂಡು ನೆಕ್ಸ್ಟು ನಾವು ದೀಪ ಹಚ್ಕೋಬೇಕಾಗತ್ತೆ. ಇನ್ನು ಈ ದೀಪ ಹಚ್ಚೋದ್ರಿಂದ ನಂಬಿಕೆ ಏನಿದೆ ಅಂತಂದರೆ ಮನೆಯಲ್ಲಿ ಶಾಂತಿ, ಸಮಾಧಾನ, ಸಂತೋಷ ಎಲ್ಲ ನೆಲೆಯುತ್ತೆ. ಹಾಗೆ ಉದ್ಯೋಗ ಮತ್ತು ವ್ಯಾಪಾರ ಮಾಡ್ತಾ ಇರೋರಿಗೆಲ್ಲ ಯಶಸ್ಸು ಸಿಗುತ್ತೆ. ಸಂತಾನನ ಯಾರು ಅಪೇಕ್ಷೆ ಪಡ್ತಾ ಇದ್ದೀರಾ, ಸಂತಾನ ಸುಖ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ಒಗ್ಗಟ್ಟು, ಅಜ್ಞಾನ ಎಲ್ಲ ದೂರ ಆಗುತ್ತೆ. ಇದೊಂದು ಜ್ಞಾನದ ಬೆಳಕು ಅಂತಲೇ ಹೇಳ್ಬೋದು. ಆದರೆ ದೀಪ ಆರದೇ ಇರೋ ರೀತಿ ಎಚ್ಚರಿಕೆ ವಹಿಸ್ಕೋಬೇಕು ಅನ್ನೋದು ತುಂಬ ನಂಬಿಕೆ. ದೀಪನ ಯಾವಾಗಲೂ ಆರದೇ ಇರೋ ರೀತಿನೇ ನೋಡ್ಕೋಬೇಕಾಗುತ್ತೆ. ಸೊ ಈ ಒಂದು ದೀಪ ಹಚ್ತಾ ಇದ್ದೀನಿ. ಈ ಒಂದು ದೀಪ ಹಚ್ಚಿದ್ರೆ ವರ್ಷದಲ್ಲಿ ಯಾವಾಗಲೂ ಯಶಸ್ಸು ಸಿಗುತ್ತೆ. ಇದನ್ನು ಯಾವಾಗ ಬಿಡ್ತೀರಾ ಕಷ್ಟಗಳು ಬರುತ್ತೆ ಅಂತಲೇ ಹೇಳ್ತಾರೆ. ಇನ್ನು ಇದರ ಕತೆ ನೋಡೋದಾದರೆ ಒಂದು ಭಕ್ತಿಯ ಕತೆ ತುಂಬ ಕಥೆಗಳೆಲ್ಲ ಇದೆ. ಒಂದು ಭಕ್ತಿಯ ಕಥೆ ನಾನಿದು ಹೇಳ್ತಿದ್ದೀನಿ. ದೀಪ ಹಚ್ಚಬೇಕಾದ್ರೆ ವರ್ಷದಲ್ಲಿ ಎಲ್ಲ ಯಶಸ್ಸು, ಕುಟುಂಬದಲ್ಲಿ ನೆಮ್ಮದಿ ಎಲ್ಲ ಸಿಗ್ತಾಯಿತ್ತು. ಯಾವಾಗ ದೀಪ ಹಚ್ಚೋದು ಬಿಟ್ಟರು ಆಗ ತುಂಬ ಕಷ್ಟಗಳು ಎದುರಾಯಿತು. ಹಾಗಾಗಿ ಈ ಕಥೆಯ ಆಧಾರಿತ ಮೇಲೆ ತುಂಬ ಜನ ಅಖಂಡ ದೀಪ ಹಚ್ತಾರೆ. ಹಾಗೆ ಆರೋಗ್ಯ ಸಮಸ್ಯೆಗಳೆಲ್ಲನೂ ಸುಧಾರಿಸುತ್ತೆ, ಮನೆಗೆ ಶಾಂತಿ ದೊರೆಯುತ್ತೆ. ಹಾಗಾಗಿ ಅಖಂಡ ದೀಪದ ಮಹತ್ವ ಇದು. ಇನ್ನು ನೀವು ದೀಪ ಹಚ್ಚಿದ ನಂತರ ದೇವಿಗೆ ಪೂಜೆ ಮಾಡಿ ದೀಪಕ್ಕೆ ಒಂದು ಮಂತ್ರ ಇದೆ. ಅದೇನಂತಂದರೆ ಒಂದು ಸಾಲು ದೀಪ ಜ್ಯೋತಿ ಪರಬ್ರಹ್ಮ ಅಂತ. ಸೊ ದೀಪ ಜ್ಯೋತಿ ಪರಬ್ರಹ್ಮ ಅಂತ ನೀವು ಒಂದು ಮಂತ್ರನ ನೀವು ಹೇಳ್ಕೋಬೇಕಾಗುತ್ತೆ. ಇದರ ಅರ್ಥ ಏನಂತಂದರೆ ನೀವು ದುರ್ಗಾ ಮಾತೆಯ ಕೃಪೆಯನ್ನು ನಿಮ್ಮ ಮನೆಗೆ ಆಹ್ವಾನಿಸುವ ಒಂದು ಶ್ರೇಷ್ಠ ಮಾರ್ಗ ಅಂತ. ಇದರ ಅರ್ಥ ಏನಂತಂದರೆ ನೀವು ದುರ್ಗಾ ಮಾತೆಯ ಒಂದು ಕೃಪೆ ಏನಿದೆ ಕೃಪೆಯನ್ನು ನಿಮ್ಮ ಮನೆಗೆ ಆಹ್ವಾನಿಸುವ ಅಂದರೆ ಕರೆಸ್ಕೊಳ್ಳುವ ಒಂದು ಶ್ರೇಷ್ಠ ಮಾರ್ಗ. ಸೊ ನೀವು ದೀಪ ಹಚ್ಚಿ ದೀಪ ಜ್ಯೋತಿ ಪರಬ್ರಹ್ಮ ಅಂತ ನೀವು ಈ ಒಂದು ಅಖಂಡ ದೀಪ ಹಚ್ಚಿದ ನಂತರ ಈ ಒಂದು ಮಂತ್ರನ ನೀವು ಹೇಳಬೇಕಾಗತ್ತೆ. ಇನ್ನು ನವರಾತ್ರಿಯ 10 ದಿನಗಳ ಕಾಲ ಈ ಒಂದು ದೀಪ ಬೆಳಗ್ತಾನೆ ಇರಬೇಕು. ಬತ್ತಿನ ನೀವು ಸಡಿಸಬೇಕಾದ್ರೆ ನೀಟಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ಇನ್ನು ಇದನ್ನು ಮಾಡೋದ್ರಿಂದ ಒಂದು ಆಧ್ಯಾತ್ಮಿಕವಾಗಿ ನಿಮಗೆ ಒಂದು ಎನರ್ಜಿ ಬರುತ್ತೆ. ಏನೇ ಒಂದು ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಇನ್ನು ಮುಟ್ಟಾದವರು ಈ ದೀಪನ ಹಚ್ಚೋದಾದರೆ ಯಾವ ರೀತಿ ಹಚ್ಚಬೇಕು ಅಂತಂದರೆ, ಈ ದೀಪ ನಾನು ಹೇಳ್ದಾಗೆ 10 ದಿನಗಳ ಕಾಲ ಬೆಳಗ್ತಾನೆ ಇರಬೇಕು. ಅಂದರೆ ನೀವು ಒಮ್ಮೆ ಹಚ್ಚಿದ್ರೆ ಅದು ಕಂಟಿನ್ಯೂಸ್ ಆಗಿ ಬೆಳಗ್ತಾನೆ ಇರಬೇಕು. ನೀವು ಮುಟ್ಟಾಗಿದ್ದರೆ ಅಂದರೆ ಹಬ್ಬ ಮೊದಲನೇ ದಿನ ಏನಾದ್ರು ಮುಟ್ಟಾಗಿದ್ದರೆ ಅಥವಾ ಹಿಂದಿನ ದಿನ ಏನಾದರೂ ಮುಟ್ಟಾಗಿದ್ದರೆ ಆ 3 ದಿನ 4 ದಿನ ಏನು ಹಚ್ಚೋ ನೀಡಿರಲ್ಲ. ಯಾಕಂತಂದರೆ ನವರಾತ್ರಿನ ನಾವು 3 ಭಾಗಗಳಲ್ಲಾಗಿ ಮಾಡ್ತೀವಿ. ದುರ್ಗಾ ಪೂಜೆ, ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ ಅಂತ ಮಾಡ್ತೀವಿ. ನೀವು ಮುಟ್ಟಾದ ದಿನಗಳೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಮುಟ್ಟಾಗಿ ಮುಗಿದ ನಂತರ ನೀವು ದೀಪನ ಹಚ್ಕೋಬೇಕಾಗತ್ತೆ. ಒಮ್ಮೆ ಶುರು ಆದರೆ ನೀವು ನವರಾತ್ರಿ ಮುಗಿಯೋವರೆಗೂ ದೀಪನ ಬೆಳಗಬೇಕಾಗತ್ತೆ. ಇನ್ನು ನೀವೇನಾದರೂ ಮುಟ್ಟಾಗಿದ್ದರೆ ನಿಮ್ಮ ಮನೆಯಲ್ಲಿ ಇತರರೊಂದಿಗೆ ಅಂದರೆ ಬೇರೆಯವರ ಸಹಾಯದೊಂದಿಗೆ ನೀವು ದೀಪನ ಹಚ್ಚಿಸ್ಕೋಬಹುದಾಗಿದೆ. ಸೊ ಇದಾಗಿತ್ತು ಇಂದಿನ ವಿಶೇಷತೆ ಅಖಂಡ ದೀಪ. ಇದರ ಮಹತ್ವ ತುಂಬಾ ಇದೆ. ಯಾರೆಲ್ಲ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.